ಹರೀಶ್ ಗೌಡ ಕೊಟ್ಟಿರೋದಲ್ಲ, ಹರೀಶ್ ಗೌಡ ನಡೆ ಚೇಂಜ್ ಮಾಡಿಸ್ಬೇಕು, ಇಲ್ಲ ಅವನ ಅಧ್ಯಕ್ಷರಿಗೆ ಚೇಂಜ್ ಮಾಡ್ಬೇಕು. ಜೆಡಿಎಸ್ ಪಕ್ಷ ಸರ್ವನಾಶ ಆಗ್ತದೆ ಹರೀಶ್ ಗೌಡ ನಂತರ ಕೊಟ್ರೆ. ಅಧ್ಯಕ್ಷರಾದನು ದೊಡ್ಡಬಳ್ಳಾಪುರದಾಗ ಎಲ್ಲ ಕಾರ್ಯಕರ್ತರ ಜೊತೆ ಬೆರಿಬೇಕು. ಅವನು ಯಾರು ಬೆರೆದಿದ್ದಾನೆ? ಇವಾಗ ನಿನ್ನೆ ಪೂರ್ವಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ, ನಮ್ಮನ್ನ ಕರ್ದವನನ್ರಿ ಅವನು ಫೋನ್ ಮಾಡಿದಾನ? ನಾವೇನ್ರಿ ಮಾಡಿದ್ವಿ ಪಕ್ಷಕ್ಕೆ? ನಿಷ್ಠಾವಂತ ಪಕ್ಷ ಅಂತ ನಾನು ಹೇಳ್ಕೊಳಕ್ ದಾರಿ ಇದೆ, ಅವ್ನು ಹೇಳ್ಕೊಳಕ್ ಆಗ್ತದನ್ರಿ? ಮೊನ್ನೆ TAPMC ಎಲೆಕ್ಷನ್ ಏನ್ರಿ ಮಾಡ್ದ ಅವನು? TAPMC ಎಲೆಕ್ಷನ್ ಆಗ ನಾನು ಇರೋ ಒಬ್ಬ ತಮ್ಮನ್ನ JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಿ ಕೆಂಪೇಗೌಡಂಗೆ ಹಾಕಿದ್ವಿ, ಸಿಂಗಲ್ ಓಟು, ಯಾರಿಗೂ ಗೊತ್ತಿಲ್ಲ ಅದು. ಆ ರೀತಿಯಾಗಿ ಹಾಕಿದ್ದೀವಿ. ಏನ್ ಕಾಂಗ್ರೆಸ್ನವ್ರ ಜೊತೆ ಕಾಂಗ್ರೆಸ್ಗೆ ಹಾಕಿಲ್ಲಲ್ಲ ನನ್ನ ತಮ್ಮ? ಅದನ್ನೇನ ಗೊತ್ತಾ, ಇವತ್ತು ಧೀರಾಜ್ ಮುಂಡರಾಜು ಸಿಂಗಲ್ ಓಟ್ ಮಾಡಿರೋರು ಯಾರು ಅಂತ ಕೇಳ್ತಾವ್ರೆ. ನನ್ನ ತಮ್ಮನ ಕೈಯಾಗ ಹಾಕ್ಸಿದೀನಿ. ಯಾಕಂದ್ರೆ JDS BJP ಒಳಗಡೆ ಆಗಿರೋದು ನಮಗೆ ಗೊತ್ತಿತ್ತು. ಎಲ್ಲಾ ನಮ್ JDS ಮುಖಂಡರುಗಳು ಬೇರೆ ಬೇರೆ ರೀತಿ ತಿರುಗಿದ್ರು. ನಾನ್ ನಮ್ಮ ತಮ್ಮನಿಗೆ ಹೇಳಿದೆ, ನೀನ್ JDS ಪಕ್ಷ ನಾನು ಇದ್ದೀನಿ, JDS ಪಕ್ಷದವರಿಗೆ ಓಟ್ ಹಾಕ್ಬೇಕು ಅಂದಾಗ ನಿಷ್ಠಾವಂತ JDS ಕಂಡಿದ್ದು ಕೆಂಪೇಗೌಡ ಒಬ್ನೇ. ಆ ಕೆಂಪೇಗೌಡ ಸಿಂಗಲ್ ಓಟ್ ಹಾಕಿರೋನು ನನ್ನ ತಮ್ಮ ಒಬ್ನೇ. ನಾನ್ ನಿಷ್ಠಾವಂತ ಕಾರ್ಯಕರ್ತ ಹೇಳ್ತೀನಿ ಅಂತ ಎದೆ ತೊಟ್ಕೊಂಡು ಹೇಳೋ ಧೀರ ಯಾರನ್ನ ಇದ್ರೆ ಬರ್ಲಿ ನನ್ ಮುಂದೆ. ಯಾವುದೇ ಕಾರಣಕ್ಕೂ ಇಲ್ಲ. ಹರೀಶ್ ಗೌಡ ಕೊಟ್ಟಿರೋದಲ್ಲ, ಹರೀಶ್ ಗೌಡ ನಡೆ ಚೇಂಜ್ ಮಾಡಿಸ್ಬೇಕು, ಇಲ್ಲ ಅವನ ಅಧ್ಯಕ್ಷರಿಗೆ ಚೇಂಜ್ ಮಾಡ್ಬೇಕು. JDS ಪಕ್ಷ ಸರ್ವನಾಶ ಆಗ್ತದೆ ಹರೀಶ್ ಗೌಡ ನಂತರ ಕೊಟ್ರೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಕೊಟ್ರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಏನಾಗ್ತದೆ? ಅದಕ್ಕೋಸ್ಕರ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವ್ರ ಅಭಿಪ್ರಾಯನ ಸಂಗ್ರಹಿಸಿದ್ದೀನಿ. ಎಲ್ಲಾ ಹೋಬಳಿ ವೈದ್ಯ ಕರಿತೀನಿ, ಇದೆಲ್ಲ ಕುಮಾರಣ್ಣನ ಗಮನಕ್ಕೆ ತರ್ತೀನಿ. 8ನೇ ತಾರೀಕು ನಿಖಿಲಣ್ಣ ಬಂದ್ ಹೋಗ್ಲಿ. ನಾವ್ ಯಾವ್ದೇ ಕಾರಣಕ್ಕೂ ನಿಖಿಲಣ್ಣ ಪಕ್ಷಕ್ಕೆ ಹೋಗಲ್ಲ. ಯಾಕೆಂದ್ರೆ ಆ ವೇದಿಕೆ ಹಂಚ್ಕೊಳ್ಳಲ್ಲ. ಯಾಕೆಂದ್ರೆ ಜಿಲ್ಲಾಧ್ಯಕ್ಷ ಇರ್ಬೋದು, ಕೋರ್ ಕಮಿಟಿ ಅಧ್ಯಕ್ಷ ಇರ್ಬೋದು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರೋರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ನಾನು ಸಹಮತ ಕೊಡಲ್ಲ. ನಾನು ಯಾವುದೇ ಕಾರಣಕ್ಕೂ ವೇದಿಕೆ ಹಂಚ್ಕೊಳ್ಳಲ್ಲ. ನನ್ನ ಮುಂದಿನ ನಡೆ ಆ ಜನಾಭಿಪ್ರಾಯ ತಗೊಂಡು ತೀರ್ಮಾನ ಮಾಡ್ತೀನಿ ಹೊರತು ಅವ್ರನ್ನ ಕೇಳಿ ತೀರ್ಮಾನ ಮಾಡಲ್ಲ.